ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ.
ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ, ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ನಮನ. ನೊಂದವರ ಕಣ್ಣೀರು ಒರೆಸುವ ನೀತ, ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ನೊಂದವರ ಕಣ್ಣೀರು ಒರೆಸುವ ನೀತ, ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ಪಾದವ ನೀಡಲು ಪಾಪನಾಶವು, ಅಭಯವ ನೀಡಲು ಆನೆಯ ಬಲವು. ಪಾದವ ನೀಡಲು ಪಾಪನಾಶವು, ಅಭಯವ ನೀಡಲು ಆನೆಯ ಬಲವು. ಮಹರ್ಷಿಯೇ ನಿನಗಿದು ನಮನ 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 ನಮನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ. ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ. ದೇವಾನುದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ. ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ. ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ. ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ. ಮಹರ್ಷಿಯೇ ನಿನಗಿದು ನಮನ 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 ನಮನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ.
ಭಗವಂತನ ಪ್ರಾರ್ಥನೆ ಮಾಡ್ತಾ ಮಣ್ಣು ಬಸವೇಶ್ವರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಈ ಸುತ್ತಮುತ್ತ ಭಾಗದಲ್ಲಿರ್ತಕ್ಕಂಥ ಸಾಕಷ್ಟು ಜನ ರೈತ ಬಾಂಧವರೆಲ್ಲರೂ ಸೇರಿ ಅಂದು ಪುಟ್ಟದಾದಂತಹ ಆಲಯ ಇಂದು ಬೃಹತ್ ಮಟ್ಟದ ಆಲಯ. ಅಂದು ಪುಟ್ಟದಾದಂಥ ಆಲಯದಲ್ಲಿ ಮಣ್ಣು ಬಸವೇಶ್ವರನ ಕೂಡಿಸಿ ಈ ಭಾಗದಲ್ಲಿರ್ತಕ್ಕಂತಹ ಎಲ್ಲ ಗೋಪಾಲಕರು ಬಂದು ಬಸವೇಶ್ವರನಿಗೆ ವಿಶೇಷವಾದ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ನಡೆಸ್ತಾ ಇದ್ದಂತಹ ಈ ಒಂದು ಆಲಯ. ಆದರೆ ಇವತ್ತು ಬೃಹತ್ ಮಟ್ಟದ ಆಲಯವಾಗಿದೆ. ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲಿಕ, ಸೃಷ್ಟಿಕರ್ತ ಬ್ರಹ್ಮ ಆತನ ಲಿಖಿತವೇನಿರುತ್ತೋ ಅದು ಹಾಗೇ ನಡಿಬೇಕು. ಅಂದು ಪುಟ್ಟದಾದಂಥ ಆಲಯ ಆದರೂ ಇವತ್ತು ಬೃಹತ್ ಮಟ್ಟದ ಆಲಯವಾಗಿದೆ. ಈ ಆಲಯ ಕಟ್ಟಲಿಕ್ಕೂ ಸಹಿತ ಪ್ರೇರೇಪಣೆ ಕೊಡಬೇಕಾದರೆ ಅದು ಬಸವಣ್ಣನೇ ಕೊಡಬೇಕು. ಅಂತಹ ಬಸವ ಸಾನ್ನಿಧ್ಯ ಇವತ್ತು ಮತ್ತೊಮ್ಮೆ ಇದು ಲೋಕಾರ್ಪಣೆ ಆಗ್ತಾ ಇದೆ. ಅಂದರೆ ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿನ ಮುಟ್ಟಿದ್ದಲ್ಲ, ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿ ಹಾಗೇ ಇದ್ದಾನೆ. ಆದರೆ ದೇವಾಲಯದ ಮುಂಭಾಗದಲ್ಲಿರ್ತಕ್ಕಂಥ ಕಣ್ಣು ಕೋರೈಸುವಂತಹ ಎಷ್ಟು ದೂರಕ್ಕೆ ತಲೆ ಎತ್ತಿ ನೋಡಿದ್ರೂ ಸಹಿತ ಆನಂದದಿಂದ ಕಾಣುವಂಥ ಒಂದು ವಿಶೇಷವಾದಂಥ ರಾಜಗೋಪುರ ಮತ್ತು ವಿಮಾನ ಗೋಪುರ, ಎರಡು ಗೋಪುರಗಳು ಮತ್ತು ದೇವಾಲಯದ ವಿಶೇಷವಾಗಿರ್ತಕ್ಕಂಥ ಆಕರ್ಷಿತವಾಗಿರ್ತಕ್ಕಂಥ ನವೀಕರಣವಾಗಿರ್ತಕ್ಕಂಥ ಸುಂದರವಾದಂಥ ಆಲಯ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಜೊತೆಗೆ ಪ್ರತಿಯೊಬ್ಬ ರೈತ ಬಾಂಧವ ನಂಬಿ ಬದುಕುವಂಥದ್ದು ಬಸವಣ್ಣ. ಅಂತಹ ಬಸವೇಶ್ವರನ ಅನುಗ್ರಹ ಪಡೆಯಲಿಕ್ಕೋಸ್ಕರ ಇವತ್ತು ಈ ಕ್ಷೇತ್ರದಲ್ಲಿ ನಡೀತಿರ್ತಕ್ಕಂಥ ನೂತನವಾದಂಥ ಆಲಯ ಪುನಃಪ್ರತಿಷ್ಠಾಪನಾ ಶುಭ ಮಹೋತ್ಸವದಲ್ಲಿ ನಾವು ಮತ್ತು ಶ್ರೀಗಳು ಸಹಿತ ಇಲ್ಲಿಗೆ ಬಂದದ್ದು ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಇಂತಹ ಒಂದು ಕಾಯಕವನ್ನು ಮಾಡಲಿಕ್ಕೆ ಮುಂದಾಗಿರ್ತಕ್ಕಂತಹ ಈ ದೇವಾಲಯದ ಭಕ್ತರು, ಧರ್ಮದರ್ಶಿಗಳು ಹಾಗೂ ದೇವಾಲಯಕ್ಕೆ ನಿಸ್ವಾರ್ಥತೆಯಿಂದ ಸೇವೆ ಸಲ್ಲಿಸ್ತಿರ್ತಕ್ಕಂತಹ, ಕಂಡು ಕಾಣದಂತಿರ್ತಕ್ಕಂತಹ ಒಂದಷ್ಟು ಒಳ ಮನಸ್ಸುಗಳು ಇಲ್ಲಿ ಸಾಕಷ್ಟು ಜನ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ. ಭಗವಂತನ ದರ್ಶನಕ್ಕೂ ಮುನ್ನ ಮಹಾಪೂರ್ಣಾವತಿಯ ಸನ್ನಿಹಿತವಾಗಿರ್ತಕ್ಕಂಥ ಮಾಧ್ಯಾಹ್ನಿಕ ಅಭಿಜಿನ್ ಲಗ್ನದ ಈ ಶುಭ ಮಹೋತ್ಸವದಲ್ಲಿ ವಿಶೇಷವಾಗಿ ಪೂರ್ಣಾವತಿಯನ್ನು ನಡೆಸಿ ಕಲಶಾರ್ಚನೆ ಮಾಡಿಸಿ ಪೂರ್ಣಕುಂಭಕ್ಕೆ ವಿಶೇಷವಾಗಿರ್ತಕ್ಕಂಥ ಕುಂಭಾಭಿಷೇಕದ ಶುಭ ಗಳಿಗೆಯನ್ನು ನೋಡಿ ಅನಂತರ ಸ್ವಾಮಿಯನ್ನು ದರ್ಶನ ಮಾಡೋಣ. ತಾವೆಲ್ಲರೂ ದರ್ಶನ ಮಾಡ್ತಿದ್ದೀರಿ. ನಿಮ್ಮೆಲ್ಲರ ದರ್ಶನ ನಿಮ್ಮೆಲ್ಲರ ಕಣ್ಗಳಿಗೆ ಇದೊಂದು ದೊಡ್ಡ ಹಬ್ಬವಾಗಿದೆ. ಜೊತೆಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಿರ್ತಕ್ಕಂಥ ಈ ಒಂದು ಮಣ್ಣು ಬಸವೇಶ್ವರರ ಆರಾಧನಾ ಮಹೋತ್ಸವಕ್ಕೆ ಯಾರೆಲ್ಲ ಭಕ್ತರು ಬಂದಿದ್ದೀರಿ, ಯಾರೆಲ್ಲ ದರ್ಶನ ಮಾಡ್ತಿದ್ದೀರಿ, ನಿಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ. ಮತ್ತೊಮ್ಮೆ ಹರ ನಮ ಪಾರ್ವತೀ ಪದೇ.
ಆಕಾಶವಾಣಿಯ ಸಮಸ್ತ ವೀಕ್ಷಕ ಬಂಧುಗಳೇ, ತಾವೆಲ್ಲರೂ ನೋಡ್ತಿರ್ತಕ್ಕಂಥದ್ದು ಪರಮ ಪವಿತ್ರವಾಗಿರ್ತಕ್ಕಂತಹ ಈ ಪುಣ್ಯಕ್ಷೇತ್ರ. ಇದೊಂದು ಮಹಾಪುಣ್ಯಕ್ಷೇತ್ರವೇ ಸರಿ. ದೇವಾಲಯಗಳನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಅಥವಾ ವಿಶೇಷವಾಗಿರ್ತಕ್ಕಂಥ ಅಮೃತಶಿಲೆಯೋ ಅಥವಾ ಸ್ವರ್ಣಖಚಿತವಾಗಿರ್ತಕ್ಕಂಥದ್ದು, ಬೆಳ್ಳಿ ಬಂಗಾರ ಪಂಚಲೋಹದಿಂದ ಇರತಕ್ಕಂಥದ್ದು ಮೂರ್ತಿ ಅಲ್ಲ. ಇದೆಲ್ಲಕ್ಕೂ ಮಿಗಿಲಾಗಿರ್ತಕ್ಕಂಥದ್ದು ಮೃತ್ತಿಗೆಯಿಂದ ಮಾಡಿರ್ತಕ್ಕಂಥದ್ದು. ಆ ಮೃತ್ತಿಗೆಯಿಂದ ನಿರ್ಮಿತವಾಗಿರ್ತಕ್ಕಂಥ ಬಸವ ಅಂದು ಪಶುಪಾಲಕರು ಚಿಕ್ಕದಾದಂಥ ಪುಟ್ಟದಾದಂತಹ ಒಂದು ನಂದಿಯನ್ನು ಪ್ರತಿಷ್ಠಾಪಿಸಿದರು. ಬರ್ತಾ ಕಾಲಕ್ರಮೇಣ ಆ ಬಸವನಿಗೆ ಇರ್ತಕ್ಕಂತಹ ಪಶುಪಾಲಕರು ಗೋಪಾಲಕರು ಯಥೇಚ್ಛವಾದಂಥ ರೀತಿ ನೈವೇದ್ಯವನ್ನು, ತಾವು ಸ್ವೀಕರಿಸುವ ನೈವೇದ್ಯವನ್ನು ಮೊದಲು ಭಗವಂತನಿಗೆ ಅರ್ಪಣೆ ಮಾಡ್ತಿದ್ರು. ಭಗವಂತನಿಗೆ ಅರ್ಪಣೆ ಮಾಡಿ ಈ ಭಾಗದಲ್ಲಿ ಪ್ರತಿಯೊಬ್ಬ ರೈತರು ಸಹಿತ ತಮ್ಮ ಮನೆಗಳಲ್ಲಿರ್ತಕ್ಕಂತಹ ದನಕರುಗಳನ್ನು ಇಲ್ಲಿಗೆ ಕರ್ಕೊಂಬಂದು ಪೂಜೆ ಮಾಡಿಸ್ತಕ್ಕಂಥದ್ದು ಒಂದು ಪದ್ಧತಿ ಇತ್ತು. ಆ ಪದ್ಧತಿ ಹಾಗೆ ಬೆಳೀತಾ ಇವತ್ತಿಷ್ಟು ಬೃಹತ್ ಮಟ್ಟದ ಆಲಯ ಆಯಿತು. ಹಾಗೆ ಈ ಸುತ್ತಮುತ್ತ ಭಾಗದ ಸಾಕಷ್ಟು ಜನ ಭಕ್ತರನ್ನು ಒಳಗೊಂಡಿರ್ತಕ್ಕಂಥ ಇಲ್ಲಿನ ಮೃತ್ತಿಗೆಯಲ್ಲಿ ಮಾಡಿರ್ತಕ್ಕಂಥದ್ದು ಮಣ್ಣು ಬಸವೇಶ್ವರ ಎಂಬತಕ್ಕಂಥದ್ದು. ಮಣ್ಣು ಬಸವೇಶ್ವರ ನಾಮಾಂಕಿತದಿಂದ ಪ್ರಜ್ವಲಿಸ್ತಿರ್ತಕ್ಕಂತಹ ಬಸವನ ಈ ಸಾನ್ನಿಧ್ಯ ಇವತ್ತು ವಿಶೇಷವಾಗಿರ್ತಕ್ಕಂತಹ ವಿಮಾನ ಗೋಪುರ ಮತ್ತು ರಾಜಗೋಪುರ ನಿರ್ಮಿತವಾಗಿದೆ. ರಾಜಗೋಪುರದಲ್ಲಿರ್ತಕ್ಕಂಥ ಕಳಶಗಳಿಗೆ ಕುಂಭಾಭಿಷೇಕ ನಡೆದಿದೆ. ಕುಂಭಾಭಿಷೇಕದ ದರ್ಶನ ಮಾಡ್ತಕ್ಕಂಥ ಭಾಗ್ಯ ನಿಮ್ಮದಾಗಿದೆ. ಕುಂಭಾಭಿಷೇಕ ಜೀವನದಲ್ಲಿ ಕುಂಭಾಭಿಷೇಕದ ದರ್ಶನ ನಭೂತೋ ನ ಭವಿಷ್ಯತ್ತು, ಧರ್ಮದಲ್ಲಿರ್ತಕ್ಕಂಥ ಜನ್ಮದಾರದಲ್ಲಿರ್ತಕ್ಕಂಥ ಕರ್ಮಫಲಗಳನ್ನು ಹೊಡೆದೋಡಿಸುತ್ತೆ ಎಂಬತಕ್ಕಂಥದ್ದು ಧರ್ಮಶಾಸ್ತ್ರ ಹೇಳುತ್ತೆ. ಹಾಗಾಗಿ ಇಂತಹ ಅದ್ಭುತ ಕಾಯಕವನ್ನು ತಾವೆಲ್ಲರೂ ಸಹ ದರ್ಶನ ಮಾಡಿದ್ದೀರಿ. ಇನ್ನು ಮೂಲ ಗರ್ಭಗುಡಿಯಲ್ಲಿರ್ತಕ್ಕಂಥ ಗರ್ಭಗುಡಿಯ ಸ್ವಾಮಿಯನ್ನು ದರ್ಶನ ಮಾಡೋಣ, ಭಗವಂತನ ಪ್ರಾರ್ಥನೆ ಮಾಡೋಣ. ಬಸವನ ಅನುಗ್ರಹ ನಾಡಿನ ದೇಶದ ಸಮಸ್ತರ ಮೇಲಿರಬೇಕು. ಜೈ ಜವಾನ್ ಜೈ ಕಿಸಾನ್. ರೈತರಿಗಾಗಿ ಯೋಧರಿಗಾಗಿ ಇಲ್ಲೂ ಸಹಿತ ಒಂದು ಸಂಕಲ್ಪ. ಒಳ್ಳೆಯದಾಗಲಿ, ಶುಭವಾಗಲಿ.
ನಮ್ಮ ನಡೆದಾಡುವಂಥ ದೇವರಾದಂಥ ಆನಂದ ಗುರೂಜಿಯವರ ಒಂದು ನೇತೃತ್ವದಲ್ಲಿ ತುಂಬ ದಿನದ ಒಂದು ಕನಸು, ನಮ್ಮ ತಾಲೂಕಿನ ಆಧ್ಯಾತ್ಮಿಕ ಕೇಂದ್ರ, ನಮ್ಮ ಕಲ್ವತ್ತಿಯ ಒಂದು ಮಣ್ಬಸವಣ್ಣ ದೇವಸ್ಥಾನದ ಒಂದು ರಾಜಗೋಪುರ ಪ್ರತಿಷ್ಠಾಪನೆ, ಕಳಶ ಪ್ರತಿಷ್ಠಾಪನೆ, ಈ ಒಂದು ಪವಿತ್ರವಾದಂಥ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ದೇವಸ್ಥಾನಕ್ಕೆ ಜೀವಕಳೆಯನ್ನು ತುಂಬುವಂಥ ಒಂದು ಕಾರ್ಯವನ್ನು ನಮ್ಮ ಆನಂದ್ ಗುರೂಜಿಯವರ ಒಂದು ನೇತೃತ್ವದಲ್ಲಿ, ನಮ್ಮ ಸ್ನೇಹಿತರಾದಂಥ ಮಹೇಶ್ ನಾಯ್ಡು ಅವರೊಂದು ನೇತೃತ್ವದಲ್ಲಿ ಪವಿತ್ರವಾದಂಥ ಕಾರ್ಯಕ್ರಮ ಆಗಿದೆ. ನಮ್ಮ ತಾಲೂಕಿನ ಸರ್ವ ಭಕ್ತರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಗುರುಗಳಿಗೆ ಮತ್ತು ಎಲ್ಲ ಸ್ನೇಹಿತರಿಗೆ ಕೃತಜ್ಞತೆಯನ್ನು ಈ ಸಂದರ್ಭ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಶಿಕಾರಿಪುರ ತಾಲೂಕು ಅನೇಕ ಶರಣರಿಗೆ ಜನ್ಮ ಕೊಟ್ಟಂಥ ಒಂದು ಪವಿತ್ರವಾದಂಥ ಒಂದು ನೆಲ. ಶರಣೆ ಅಕ್ಮಾದೇವಿಗೆ, ಅಲ್ಲಮ್ಮ ಪ್ರಭುಗಳಿಗೆ ಜನ್ಮ ಕೊಟ್ಟಂಥ ಒಂದು ಪವಿತ್ರವಾದಂಥ ಒಂದು ಸ್ಥಾನದಲ್ಲಿ ಇನ್ನೊಂದು ಆ ಒಂದು ಧಾರ್ಮಿಕ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಶಕ್ತಿ ತುಂಬುವಂಥ ಕಾರ್ಯ ಇವತ್ತು ನಮ್ಮ ಆನಂದ ಗುರೂಜಿ ಅವರ ಒಂದು ನೇತೃತ್ವದಲ್ಲಿ ಇವತ್ತು ನೆರವೇರಿದೆ. ಅವರ ಆಶ್ವಾದಿಂದ ನಮ್ಮ ಕ್ಷೇತ್ರ ರೈತರ ಕುಲ, ಬಸವಣ್ಣನ ಆರಾಧ್ಯ ಮಾಡುವಂಥ ನಮ್ಮ ರೈತ ಕುಲ ನೆಮ್ಮದಿಯಿಂದ ಜೀವನವನ್ನು ನಡೆಸುವಂಥ ಒಂದು ಆಶೀರ್ವಾದನ ಗುರುಗಳು ಮಾಡಿದ್ದಾರೆ. ವಿಶೇಷವಾಗಿ ಈ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಈ ಬಸವಣ್ಣನ ಒಂದು ಆಶೀರ್ವಾದದಿಂದ ರೈತ ನಾಯಕನನ್ನು ಕೊಟ್ಟಂಥ ಸನ್ಮಾನಿತ ಪೂಜ್ಯ ತಂದೆಯವರಂಥ BS ಯಡಿಯೂರಪ್ಪನವರು ಅವರ ಒಂದು ಸಂಕಲ್ಪ, ಈ ಒಂದು ಬಸವಣ್ಣ ಬೆಳೆಯುವಂಥ ಬಸವಣ್ಣನಿಗೆ ನೆರಳು ಮಾಡುವಂಥ ಒಂದು ಕಾರ್ಯದ ಒಂದು ಶಕ್ತಿ ಏನಾದರೂ ಯಡಿಯೂರಪ್ಪನವರಿಗೆ ಪೂಜ್ಯ ತಂದೆಯವರು ಸಿಕ್ಕಿದೆ ಅಂದರೆ ಅದು ನಮ್ಮ ಶಿಕಾರಿಪುರ ತಾಲೂಕಿನ ಜನರ ಒಂದು ದೊಡ್ಡ ಒಂದು ಆಶೀರ್ವಾದ ಅಂತೇಳಿ ಈ ಸಂದರ್ಭದಲ್ಲಿ ಅಭಿಮಾನದಿಂದ ಹೇಳ್ತಾ, ಗುರುಗಳ ಅಪೇಕ್ಷೆ ತಕ್ಕಂತೆ ಆಧ್ಯಾತ್ಮಿಕ ಜಗತ್ತು, ನಮ್ಮ ತಾಲೂಕು ರಾಷ್ಟ್ರ ಮಟ್ಟದಲ್ಲಿ ಇದೇ ರೀತಿ ಬೆಳೆಯುವಂಥ ಒಂದು ಶಕ್ತಿ, ದೊಡ್ಡ ಆಶೀರ್ವಾದ ಸದ್ಭಕ್ತರಿಗೆ ಹಾರೈಸಬೇಕು ಅಂತೇಳಿ ನಾನು ಗುರುಗಳಲ್ಲಿ ವಿನಂತಿಯನ್ನು ಮಾಡಿಕೊಂಡು, ನಮಗೆಲ್ಲರೂ ಕೂಡ ದರ್ಶನ ಕೊಟ್ಟಂಥ ಆನಂದ್ ಗುರೂಜಿಗಳಿಗೆ ಮತ್ತು ಇದಕ್ಕೆ ಸೇತುವೆಯಾಗಿ ಕೆಲಸ ಮಾಡಿದಂಥ ಮಹೇಶ್ ನಾಯ್ಡು ಅವರಿಗೆ, ಗಾಯತ್ರಿ ಮಲ್ಲಪ್ಪನವರಿಗೆ ನಾನು ಹೃತ್ಪೂರ್ವಕವಾಗಿ, ನಮ್ಮ ಊರಿನ ಎಲ್ಲ ಮುಖಂಡರುಗಳಿಗೆ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೀನಿ. ತದಾರೆ ತದಾನಿ ತದರೆ
ಬಸವೇಶ್ವರನ ನೋಡಬೇಕು, ರೈತರ ಪರವಾಗಿ ಒಂದು ಪೂಜೆಯನ್ನು ಸಲ್ಲಿಸಬೇಕು. ಪ್ರತಿಯೊಬ್ಬ ನಮ್ಮ ಭಾರತೀಯ ರೈತ ಸ್ವಾವಲಂಬಿಯಾಗಿ ತಾನು ವಿಶೇಷವಾದಂಥ ರೀತಿ, ಯಾಕೆಂದರೆ ಬಸವ ಅಂದರೆ ಯಾರು? ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎತ್ತು. ನೀವು ಎತ್ತುಗಳನ್ನು ಎಷ್ಟು ಗೌರವಿಸ್ತೀರೋ ಹಾಗೆ ಇಲ್ಲಿರ್ತಕ್ಕಂಥ ಬಸವ ನಿಮ್ಮನ್ನು ಕಾಪಾಡ್ತಾ ಇದ್ದಾನೆ. ಅಂದು ಪಶುಪಾಲಕರು, ಗೋಪಾಲಕರು ಚಿಕ್ಕದಾದಂತಹ ಒಂದು ಮೃತ್ತಿಗೆಯಿಂದ, ಮಣ್ಣಿನಿಂದ ಒಂದು ಬಸವನ್ನು ನಿರ್ಮಿಸಿದರು. ಅದು ಕಾಲಕ್ರಮೇಣ ಬರ್ತಾ 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 ಯಾವ ಮಟ್ಟಿಗೆ ಬಂತು? ಇವತ್ತು ನಮಗಿನ್ನ ಎತ್ತರಕ್ಕೆ ಬೆಳ್ಕೊಂಡು ನಿಂತ್ಕೊಳ್ತು. ಇದೊಂದು ಶಕ್ತಿ, ಇದೊಂದು ಪವಾಡ, ಇದೊಂದು ಅದ್ಭುತ. ನಮ್ಮ ಭಾರತದ ನೆಲದಲ್ಲಿ ದೇವಾಲಯಗಳು, ಪೂಜೆ ಪುನಸ್ಕಾರ ಅಂದರೆ ಇಷ್ಟು ವಿಶೇಷ. ಅದರಲ್ಲೂ ಮಣ್ಣು ಬಸವೇಶ್ವರ ಸ್ವಾಮಿ ದೇವಸ್ಥಾನ, ಹಿರೇಕಲವತ್ತಿ, ಕಪ್ಪನಹಳ್ಳಿ, ಶಿಕಾರಿಪುರ, ಶಿವಮೊಗ್ಗ ಜಿಲ್ಲೆ. ಶಿಕಾರಿಪುರ ಈ ಭಾಗಕ್ಕೆ ನಾನು ಬಂದಿರಲಿಲ್ಲ. ಇಡೀ ರಾಜ್ಯದಾದ್ಯಂತ ನನ್ನ ಪಯಣ ಬೆಳೆದಿದೆ. ಶಿವಮೊಗ್ಗಗೆ ಸಾಕಷ್ಟು ಬಾರಿ ಬಂದಿದ್ದೇನೆ, ಶಿಕಾರಿಪುರಕ್ಕೆ ಬಂದಿಲ್ಲ. ಆದರೆ ಈ ಗ್ರಾಮಕ್ಕೆ ಬಂದ ತಕ್ಷಣ ಫಸ್ಟು ನನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ಕರ್ಕೊಂಡೋದ್ರು. ಅಲ್ಲಿ ಹನುಮನ ದರ್ಶನ ಮಾಡಿದೆ. ಹನುಮನ ದರ್ಶನ ಮಾಡಿದ್ರೆ ಹನುಮ ಯಾಕೋ ಸಪ್ಪು ಕೂತ್ಕೊಂಡ್ಬಿಟ್ಟಿದ್ದಾನೆ, ಮಾತಿಲ್ಲ, ಕತೆ ಇಲ್ಲ. ಹೊರಗಡೆ ಇರೋ ಹನುಮ ಏನು ಇಲ್ಲಿಂದ ಅಲ್ಲಿ ಹಾರ್ತಾ ಇದ್ದಾನೆ, ಓಡಾಡ್ತಾನೆ ಹನುಮ. ಆದರೆ ಗರ್ಭಗುಡಿಯಲ್ಲೇ ಹನುಮ ಯಾಕೆ ಸ್ವಾಮಿ ಸೈಲೆಂಟ್ ಆಗಿಬಿಟ್ಟಿದ್ದಾನೆ ಅಂತ ಸ್ವಾಮಿನ ಒಂದು ಪ್ರಾರ್ಥನೆ ಮಾಡಿದೆ. ಹನುಮ, ನೀನು ಎಲ್ಲಿಂದ ಎಲ್ಲಿ ನೋಡಿದ್ರು ಸಹಿತ ನೀನು ಆನಂದವಾಗಿ ರಾರಾಜಿಸ್ತಾ ಇದೆಯಾ. ಇವತ್ತು ಧರ್ಮದ ಪತಾಕೆಯಲ್ಲೂ ಸಹಿತ ನೀನೇ ಇದೆಯಾ. ಎಲ್ಲ ಕಡೆ ಧರ್ಮ ಉಳಿಬೇಕಾರೋದಕ್ಕೆ ನೀನೇ ಕಾರಣ. ರಾಮಭಕ್ತ ಹನುಮನಾಗಿ ರೋಮ ರೋಮದಲ್ಲೂ ಸಹಿತ ರಾಮನಾಮವನ್ನು ಪಠನೆ ಮಾಡ್ತಾ, ಏನನ್ನೂ ಅಪೇಕ್ಷೆ ಪಡೆದಿರ, ಎಲ್ಲವೂ ಇದ್ದರೂ ಸಹಿತ ನನಗೆ ರಾಮನಾಮ ಒಂದು ಸಾಕು ಎಂಬತಕ್ಕಂತಹ ಮನಸ್ಸಿನಿಂದ ರಾಮಧ್ಯಾನ ಮಾಡ್ತಿರ್ತಕ್ಕಂಥ ಹನುಮ. ಆದರೆ ಇಲ್ಲಿರುವ ಹನುಮ, ಯಾಕಪ್ಪ ನೀನು ಸೈಲೆಂಟಾಗಿದೆಯಾ? ಯಾಕೆಂದರೆ ಆನಂದ್ ಗುರುಜಿಯವರು ಎಲ್ಲೇ ಹೋದರೂ ಪೂಜಾನುಷ್ಠಾನ ಮಾಡುವಾಗ ಅಲ್ಲಿರೋ ದೇವರು ಮಾತಾಡ್ತಾರೆ. ಆ ಮಾತಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ಹೊಸದಾಗಿ ಹೇಳಬೇಕಾದ್ದಿಲ್ಲ. ಯಾವೊಂದು ಕಾರ್ಯಕ್ರಮದಲ್ಲಾದರೂ ಸಹಿತ ನಾನು ಮಾತಾಡೋ ಸ್ವರದಲ್ಲಾಗಲಿ, ನಾನು ಇರ್ತಕ್ಕಂಥ ರೀತಿ ನೀತಿಯಲ್ಲಾಗಲಿ ಎಲ್ಲೊಂದಿಷ್ಟು ವ್ಯತ್ಯಾಸ ಬಂದರೆ ಅದನ್ನು ಇನ್ನೊಂದು ಥರ ಬೇರೆ ಥರ ಮಾತಾಡ್ತಾರೆ. ಹಾಗಾಗಬಾರ್ದು. ಇಡೀ ರಾಜ್ಯದಾದ್ಯಂತ ಈ ನಿಮ್ಮ ಮನೆ ಮಗನ್ನು ಇಷ್ಟು ಪ್ರೀತಿ ವಿಶ್ವಾಸದಿಂದ ಬರಮಾಡ್ಕೊಳ್ಳೋದಕ್ಕೆ ಏನು ಆ ತಾಯಿಯಂದ್ರಲ್ಲಿ ಉತ್ಸಾಹ, ಹುಮ್ಮಸ್ಸು, ತಲೆ ಮೇಲೆ ಕಳಶ ಹೊತ್ತುಕೊಂಡು ಏನು ಸುಮಾರು ಒಂದು 3 ಕಿಲೋಮೀಟ್ರ್ ಇದೆಯೇನೋ. ನಾನೆಲ್ಲೋ ಇಲ್ಲೇ ಬರುತ್ತೆ, ಇಲ್ಲೇ ಹತ್ತಿರ ಸಿಗ್ತಾ ಇದೆ, ಎಲ್ಲಿ ಸಿಗೋದು? ದೊಡ್ಡದಾಗಿ ಒಂದು ಕೆರೆ ಸಿಕ್ತು, ಈ ಕಡೆ ಆ ಕಡೆ ಅಡಿಕೆ ತೋಟಗಳು ಸಿಕ್ತು, ನೋಡ್ಲಿಕ್ಕಂತೂ ರಮಣೀಯವಾದಂಥ ಸ್ಥಳ, ಒಳ್ಳೆ ಪ್ರಕೃತಿ ಮಡಿಲಲ್ಲಿದ್ದೀರಿ. ಈ ಭಾಗದಲ್ಲಿ ಶುಗರ್ ಇಲ್ಲ, BP ಇಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿನ ತಗೊಂಡೋಗಿ ಆಶ್ರಮಕ್ಕೆ ಬಿಸಾಕಿಲ್ಲ. ನಮ್ಮ ಆಸರೆ ಫೌಂಡೇಶನ್ನ ನಿಮ್ಮೂರಿನ ಮಗ ಈ ಸುತ್ತಮುತ್ತ ಭಾಗದಲ್ಲಿ ನಾನು ಆಶ್ರಮ ಮಾಡ್ತೀನಿ ಅಂತ ಆ ಮನುಷ್ಯನ ತಲೆಗೆ ಬರಲೇ ಇಲ್ಲ. ಯಾಕೆ ಜಯರಾಜ್ ನಾಯ್ಡುಗೆ ಬರಲಿಲ್ಲ ಅಂದರೆ, ನಮ್ಮ ಭಾಗದಲ್ಲಿ ಯಾರು ವಯಸ್ಸಾದವ್ರನ್ನ ಅಪ್ಪ ಅಮ್ಮನ ಆಶ್ರಮಕ್ಕೆ ಬಿಡಲ್ಲ. ಯಾರ ಮನೆಗಾದರೂ ಅವ್ರು ಗೌರವದಿಂದ ಚೆನ್ನಾಗಿ ಸಾಕ್ಕೊಂಡಿದ್ದಾರೆ. ಅಂತಹ ಒಂದು ಕುಟುಂಬ, ಅಂಥ ಒಂದು ಸಂಸ್ಥೆ ನಮ್ಮ ಶಿವಮೊಗ್ಗ ಮತ್ತು ಇದು ಶಿಕಾರಿಪುರ ತಾಲೂಕಿಗೆ ಬೇಡವೇ ಬೇಡ ಅಂತ ಬರೀ ಬೆಂಗಳೂರು ಸುತ್ತಮುತ್ತ ಭಾಗಗಳಲ್ಲಿ ಸುಮಾರು ಒಂದು 15-20 ಸಂಸ್ಥೆಗಳು ಮಾಡಿಟ್ಟಿದ್ದಾನೇನೋ. ಒಂದು ಸಂತೋಷ ಪಡುವಂಥ ವಿಚಾರ. ಹುಟ್ಟಿದಾಗಲಿಂದ ಈ ದೇಹ ಈ ಮಟ್ಟಕ್ಕೆ ಬರಬೇಕಾದ್ರೆ ಎಷ್ಟು ಶ್ರಮಿಸುವಂಥ ತಂದೆ ತಾಯಿಗಳು. ಅಂಥ ತಂದೆ ತಾಯಿನ ಒಂದು ಕರುಣೆ ಅಂತಕ್ಕಂಥದ್ದಿದ್ದೀರ, ಒಂದು ತುತ್ತು ಅನ್ನ ಹಾಕಿ ಒಂದು ಬಟ್ಟೆ ಕೊಟ್ಟು ಅವ್ರ ನೆಮ್ಮದಿಯಾಗಿ, ಅವ್ರಿಗೆ ಏನು ಮೃಷ್ಟಾನ್ನ ಬೇಡ, ಪಟವಾಳಿ ವಸ್ತ್ರ ಬೇಡ, ದಿನ ಉಡೋದಕ್ಕೆ ರೇಷ್ಮೆ ಸೀರೆ ಬೇಡ, ಅವ್ರಿಗಿರೋ ಒಂದು ಕಾಟನ್ ಸ್ಯಾರಿ ಸಾಕು. ಅದನ್ನೇ ಬೇಕಾದ್ರೆ ಹಿಂಡಾಕಿ ಬಚ್ಚಲ ಮನೆಗೆ ಸ್ನಾನ ಮಾಡೋಷ್ಟೊತ್ತಿಗೆ ಬಿಸಿಲಲ್ಲಿ ಒಣಗಿಸ್ಕೊಂಡು ಅದೇ ಸೀರೆ ಉಟ್ಕೊಂಡು ಬರ್ತಾರೆ. ತನ್ನ ಹೊಟ್ಟೆಗಿಲ್ದಿರು ತನ್ನ ಮಗನ ಹೊಟ್ಟೆ ಗಂಜಿ ಕೊಡಬೇಕು ಅಂತ ಯೋಚನೆ ಮಾಡ್ತಾರೆ. ಅಂಥ ತಂದೆ ತಾಯಿನ ತೆಗೆದುಕೊಂಡೋಗಿ ಆಶ್ರಮಕ್ಕೆ ಹಾಕುವಂಥ ನೀಚ ಬುದ್ಧಿ ಯಾಕೆ ಇತ್ತೀಚಿನ ದಿನಗಳಲ್ಲಿ ಬರ್ತಿದೆಯೋ, ಯಾಕೆ ಇತ್ತೀಚೆಗೆ ಇಂತಹ ಒಂದು ನಿಕೃಷ್ಟಕ್ಕೆ ಮುಂದಾಗ್ತಾ ಇದ್ದಾರೋ ಜನ, ಅದು ಅರ್ಥ ಆಗ್ತಾ ಇಲ್ಲ. ಇದು ಕಲಿಯುಗ, ರೊಟ್ಟಿ ತಿರುವು ಹಾಕ್ದಂಗೆ. ಇವತ್ತು ನಾನು ಹೇಗೆ ನಡ್ಕೋತೀನೋ ನಾಳೆ ಬೆಳಗ್ಗೆ ನನ್ನ ಮಗ ಹಾಗೆ ಮಾಡ್ತಾನೆ. ಇವತ್ತು ನಾನು ಮಾಡಿದ್ದೇ ನಾಳೆ ನನ್ನ ಮಗ ಮಾಡ್ತಾನೆ.
ॐ नमः शिवाय 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 नमामि ईशान निर्वाण रूपं विभुं व्यापकं ब्रह्म वेद स्वरूपं निगं निर्गुणं निर्विकल्पं निरीहं चिदाकाशमाकाशवासं भजेऽहं निराकारमोङ्कारमूलं तुरीयं गिराज्ञानगोचीतमीशं गिरीशं करालं महाकालकालं कृपालं गुणागार संसार पारं नतोऽहम् तुषाराद्रिशङ्काशगौरं गभीरं मनोभूतकोटिप्रभाषी शरीरं सुरन्मौलिकल्लोलिनीचारुगङ्गा लसद्भालबालेन्दुकण्ठे भुजङ्गा चलत्कुण्डलं भ्रूसुनेत्रं विशालं प्रसन्नाननं नीलकण्ठं दयालं मृगाधीश चर्माम्बरं मुण्डमालं प्रियं शङ्करं सर्वनाथं भजामि प्रचण्डं प्रकृष्टं प्रगल्भं परेशम् अखण्डम् अजं भानुकोटिप्रकाशं त्रयः शूलनिर्मूलनं शूलपाणिं भजेऽहं भवानीपतिं भावगम्यं कलातीतकल्याणकल्पान्तकारी सदा सज्जनानन्ददाता पुरारी चिदानन्दसन्दोहमोहापहारी प्रसीद प्रसीद प्रभो मन्मथारी न यावत् उमानाथपादारविन्दं भजन्तीह लोके परे वा नराणां न तावत् सुखं शान्ति सन्तापनाशं प्रसीद प्रभो सर्वभूतादिवासं न जानामि योगं जपं नैव पूजां न तोऽहं सदा सर्वदा शम्भुतुभ्यं जराजन्म दुःखौघतादप्यमानं प्रभो पाहि नमामीश शम्भो नमामीशमीशान निर्वाणरूपं विभुं व्यापकं ब्रह्मवेदस्वरूपं निजं निर्गुणं निर्विकल्पं निरीहं चिदाकाशमाकाशवासं भजेऽहम् रुद्राष्टकमिदं प्रोक्तं विप्रेण हरतोषये